ಸುತ್ತಲೂ ಹಚ್ಚ ಹಸಿರು ಸ್ವಚ್ಛ ಗಾಳಿ ಬೆಟ್ಟಗುಡ್ಡಗಳೇ ತುಂಬಿರುವ ನಮ್ಮೂರು ಹೆಮ್ಮಕ್ಕಿ. ಮರಗಿಡಗಳ ನಡುವೆ ಕುಳಿತಿರುವ ಹಂಚಿನ ಮನೆಗಳು, ಆಕಾಶಕ್ಕೆ ಮುಖ ಮಾಡಿದಾಗ ಮಾತ್ರ ಕಾಣುವ ಅಡಿಕೆ ಗೊನೆಗಳು, ತಂಪಾದ ಗಾಳಿ ಬೀಸುವ ಗದ್ದೆ ಬಯಲುಗಳು, ಚಳಿಗೆ ಒಲೆಬಿಟ್ಟು ಬಾರದ ನಾಯಿಗಳು. ಇವತ್ತು ಯಾರ ತೋಟಕ್ಕೆ ನುಗ್ಗಬೇಕು ಎಂದು ಯೋಚನೆಯಲ್ಲಿ ಇರುವ ಮಲೆನಾಡಿನ ಗಿಡ್ಡ ದನಗಳು, ಅಂದವಾಗಿರುವ ಕೊಟ್ಟಿಗೆಗಳು. ಒಂದು ಕಡೆ ಫೋನ್ ಇಟ್ಟಾಗ ಸಿಗುವ ನೆಟ್ವರ್ಕ್, ಹಂಡೆ ನೀರಿನ ಸ್ನಾನ, ಸೌದೆ ಒಲೆಯ ಅಡುಗೆ, ಎಲೆ ಅಡಿಕೆ, ಮಲೆನಾಡಿನ ಮಂಡಾಳೆ, ತುಳಸಿ ಕಟ್ಟೆ. ಇದೇ ನಮ್ಮ ಮಲೆನಾಡಿನ ವಿಶೇಷ. ಮಲೆನಾಡು ಇದು ಒಂಥರ ಪ್ರಕೃತಿ ಸಂಪತ್ತಿನ ಖಜಾನೆ ಇದ್ದ ಹಾಗೆ. ಎಂತವರನ್ನು ತನ್ನತ್ತ ಸೆಳೆಯುವ ಶಕ್ತಿ ಇದೆ. ಇಲ್ಲಿ ಜೀವನ ಮಾಡಕ್ಕೆ ತುಂಬಾ ಹಣ ಬೇಕೆಂತೇನೂ ಇಲ್ಲ. ಪ್ರಕೃತಿಯೊಂದಿಗೆ ಬೆರೆಯಲು ಸಾಧ್ಯವಾಗದಿದ್ದರೆ ಇಲ್ಲಿ ಜೀವನ ಮಾಡಕ್ಕೆ ಸಾಧ್ಯವೂ ಇಲ್ಲ. ಕೆಲವೊಂದು ಕಡೆ ಮಳೆ ಬಂದರೆ ವಾರಗಟ್ಟಲೆ ಕರೆಂಟೇ ಇರಲ್ಲ. ಕೆಲವೊಂದು ಊರುಗಳನ್ನು ತಲುಪೋಕೆ ರಸ್ತೆಗಳೇ ಇರಲ್ಲ. ನೆಟ್ವರ್ಕ್, ಇಂಟರ್ನೆಟ್ ಕನಸಿನ ಮಾತೇ ಇದೆಲ್ಲ. ಇರುವ ಸೌಲಭ್ಯದಲ್ಲಿ ಎಷ್ಟೋ ಕುಟುಂಬಗಳು ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ. ಅವರಿಗೆ ಲೋಕದ ಗೊಡವೆಯೇ ಇಲ್ಲ. ಕಾಫಿ, ಅಡಕೆ, ಭತ್ತ, ಏಲಕ್ಕಿ, ಮೆಣಸು ಇವುಗಳೇ ನಮ್ಮ ರೈತರ ಜೀವಾಳ. ರೋಗದ ಮಧ್ಯೆ ಈ ಬೆಳೆಗಳನ್ನು ಬೆಳೆಸಿ, ಉಳಿಸಿ, ಒಣಗಿಸಿ, ಮಾರಿ ಮನೆಗೆ ಬರುವವಗಿನ ಕತೆಗಳನ್ನು ಕೇಳಲೇಬೇಡಿ. ಅದಂತೂ ತುಂಬಾ ಕರಾಳ. ಸೂರ್ಯೋದಯದಿಂದ ಸೂರ್ಯಾಸ್ತದ ತನಕ ಕೆಲಸ ಮಾಡುವ ನಮ್ಮ ಜನ, ಅವರಿಗಂತೂ ಪುರುಸೊತ್ತೇ ಇರಲ್ಲ. ಇಲ್ಲಿ ಸರ್ವ ರೋಗಕ್ಕೂ ಬಿಸಿ ಬಿಸಿ ಕಾಫಿಯೇ ಮದ್ದು. ಕಡುಬೆ ನ್ಯಾಷನಲ್ ಫುಡ್ ನಮ್ಮದು. ತಿಂಗಳುಗಟ್ಟಲೆ ಬಿಡದೆ ಹುಯ್ಯುವ ಮಳೆ, ಕೊರೆವ ಚಳಿ, ಸುಡುವ ಬಿಸಿಲು ಇವೆಲ್ಲ ಅನುಭವ ನಮ್ಮ ಮಲೆನಾಡಿನಲ್ಲಿ ಆಗುತ್ತೆ. ಇದಕ್ಕೆ ಹೊಂದಿಕೊಂಡು ಮಲೆನಾಡಿನ ಬದುಕು ಸಾಗುತ್ತೆ. ಅದಕ್ಕೆ ಈ ಮಲೆನಾಡಿನ ಬಗ್ಗೆ ಹೆಚ್ಚಿನ ಪ್ರೀತಿ, ಸದಾ ಹೆಮ್ಮೆ ನನಗೆ. ಇಂತಹ ದಟ್ಟ ಕಾನನದ ಸುಭದ್ರಾ ನದಿಯ ತಟದಲ್ಲಿರುವ ಈ ಪುಟ್ಟ ಹೆಮ್ಮಕ್ಕಿಯ ಊರಿನಲ್ಲಿ 1950ನೇ ಇಸವಿಯಲ್ಲಿ ಒಂದು ಘಟನೆ ನಡೆಯಿತು. ಅಂದು ಮೈಗೆಲ್ಲ ಹರಳೆಣ್ಣೆ ಲೇಪಿಸಿಕೊಂಡು ಕಲುಬೆಯಲ್ಲಿ ಬಿಸಿ ಬಿಸಿ ನೀರಿನ ಸ್ನಾನ ಮಾಡಿ, ಅವರ ಅಮ್ಮನ ಕೈಯಲ್ಲಿ ಜೀರಿಗೆಯ ಕಷಾಯ ಕುಡಿದು, ಅಲ್ಲಿನ ಗ್ರಾಮದ ಜನರಿಗೆ ಕಬಡೆ ಭವಿಷ್ಯ ನುಡಿದು, ಜಿಟಿ ಜಿಟಿ ಮಳೆಯ ನಡುವೆ ಒಕ್ಕಲಾಟದ ಸಮಯದಲ್ಲಿ ಮನೆಯ ಮುಂದಿನ ಉಣುಗೋಲನ್ನು ದಾಟಿ ಗದ್ದೆಯ ಬದಿಗೆ ಸೋಮೇಶ್ವರ ದೇವರ ಪೂಜೆಗೆ ಮಂಡಾಳೆ ಹಾಕಿಕೊಂಡು ಬಿಸಿ ರಕ್ತದ ಯುವಕ ಗಣಪತಿ ಭಟ್ಟರು ಹೊರಟರು. ಇನ್ನೊಂದು ಬದಿಯಲ್ಲಿ ಒಬ್ಬ ಸುಸಂಸ್ಕೃತ ಬಯಲು ಸೀಮೆಯ ಚಿರಡೋಣಿ ನಾಡಿಗ ಮನೆತನದ ತುಂಬ ಸಹೃದಯಿ ಸರಳ ಜೀವಿ, ಜೋಳದ ರೊಟ್ಟಿ, ರಾಗಿ ಮುದ್ದೆ ತಿಂದು ಬೆಳೆದ ಹೆಣ್ಣು ಈ ಮಲೆನಾಡಿನ ಒಡಕ್ಕಿ ಮುದ್ದೆ ತಿನ್ನಲು ಅಣೆಯಾದರು. ನೀರಿನ ತೊರೆಗಳ ಸಂಕ ದಾಟಿ ಮಧ್ಯೆ ಮಧ್ಯೆ ಜಿಗಣೆಯ ಕಾಟ, ಹಸುವಿನ ಚಿಟ್ಟೆಯ ಶಬ್ದ, ಗದ್ದೆಯ ತೋಟದ ಬದಿಯಲ್ಲಿ ಬಂದು ದೇವರ ಪೂಜೆಗೆ ಹೊರಟಿದ್ದ ಗಣಪತಿ ಭಟ್ಟರ ಕಣ್ಣಿಗೆ ಸೀತಮ್ಮನವರು ಕಂಡರು. ತಕ್ಷಣ ಭಟ್ಟರ ಹೃದಯದಲ್ಲಿ ಬೀರಲ ಹಕ್ಕಿಯ ಶಬ್ದ ಝೇಂಕರಿಸಿತು. ಭಟ್ಟರು ಮನೆಗೆ ಕರೆದುಕೊಂಡು ಬಂದು ಉಬ್ಬಿದ ರೊಟ್ಟಿ, ಕೊಳಲೆ ಸಾರು, ಹಾಲೇ ಕಾಣದ ಹಂಡೆಗಟ್ಟಲೆ ಕರಿಬೆಲ್ಲದ ಕಾಫಿ ಕುಡಿಸಿ, ಬುಡ್ಡಿ ದೀಪದ ಕೆಳಗೆ ವೈರಾಗಿ ಮಾತನಾಡಿಸಿ, ಬಯಲು ಸೀಮೆಯ ಹೆಣ್ಣಿಗೆ ನೆಗಡಿ ಶೀತ ಆಗಬಾರದು ಎಂದು ಕಾಡು ಜೀರಿಗೆ ನಂಜಿನ ಕೊರಡನ್ನು ಕೊಟ್ಟು ಭದ್ರಕಾಳಿಯ ಮನೆತನಕ್ಕೆ ಅರ್ಧಾಂಗಿಯಾಗಿ ಸೀತಮ್ಮನವರು ಗಣಪತಿ ಭಟ್ಟರ ಜೀವನಕ್ಕೆ ಪ್ರವೇಶಿಸಿದರು. ಮುಂದೆ 6 ಹೆಣ್ಣು, 2 ಗಂಡು ಮಕ್ಕಳು, 6 ಅಳಿಯಂದಿರು, 2 ಸೊಸೆಯಂದಿರು, 20 ಮೊಮ್ಮಕ್ಕಳು, 18 ಮರಿಮೊಮ್ಮಕ್ಕಳು, ಒಟ್ಟು 56 ಜನರ ತುಂಬು ಕುಟುಂಬ. ಇವಾಗ ನಿಮ್ಮೆಲ್ಲರಿಗೂ ಅನಿಸಿರಬಹುದು, ಭಟ್ಟರ ಹೃದಯದಲ್ಲಿ ಸೀತಮ್ಮನವರನ್ನು ಕಂಡು ಬೀರಲ ಹಕ್ಕಿಯ ಶಬ್ದ ತುಂಬಾ ತುಂಬಾ ಜೋರಾಗಿಯೇ ಝೇಂಕರಿಸಿದೆ ಎಂದು. ಅವರ ಮೊದಲನೆಯ ಮಗ ಅನಂತರಾಮು ಭಟ್ ಹಾಗೂ ಸೊಸೆ ಗಿರಿಜಮ್ಮ. 6 ಜನ ಹೆಣ್ಣು ಮಕ್ಕಳ ಗಂಡು ಹುಡುಕಲು ಚಪ್ಪಲಿ ಸವೆಸಿದ ಹಿರಿಜೀವ. ಗಣಪತಿ ಭಟ್ಟರ ನಂತರ ಸೋಮೇಶ್ವರ ದೇವರ ಪೂಜೆಗೆ ಟೊಂಕ ಕಟ್ಟಿ ನಿತ್ತ ಜಾಣಿ ಕಡೆ ಎಂಬ ಡೈಲಾಗ್ ಹೊಡೆಯುವ ಸಂಸಾರದ ಸಾಗರದಲ್ಲಿ ಮಿಂದೆದ್ದ ಶ್ರೀ ಅನಂತರಾಮು ಹಾಗೂ ಗಿರಿಜಮ್ಮನವರ ಮೆಚ್ಚಿನ ಪತಿದೇವರು ಗಿರಿಜಾರಮಣ
ಅನಂತರಾಮು. ಇವರ ಎರಡನೆಯ ಮಗಳು ಶಾಸ್ತ್ರದಲ್ಲಿ PhD ಮಾಡಿರುವ, ಈ ಇಳಿ ವಯಸ್ಸಿನಲ್ಲಿಯೂ ಬೇಡ ಬೇಡ ಎಂದರೂ ಕೇಳದೆ ವರ್ಷದಲ್ಲಿ ಬಿದ್ದು ಎದ್ದು 1-2 ಗಾಯಗಳನ್ನು ಮಾಡಿಕೊಳ್ಳುವ ಶಾಸ್ತ್ರ ಪ್ರವೀಣೆ, ಮದುವೆ, ಮುಂಜಿ, ಸೀಮಂತ, ಬಾಣಂತನದಲ್ಲಿ ಮುಂಚೂಣಿಯಲ್ಲಿರುವ ತ್ಯಾಗರ್ತಿ ವಾಸಿಗಳು, ಈಗ ಸದ್ಯದಲ್ಲಿ ತೋರಣಗಲ್ಲಲ್ಲಿ ವಾಸವಿರುವ ಶ್ರೀಮತಿ ಸುಮಿತ್ರಮ್ಮ ಹಾಗೂ ಅಳಿಯಂದಿರಾದ ಶಂಕರಮೂರ್ತಿಯವರು. ವಸಿಷ್ಠ ಗೋತ್ರದವರಾದರೂ ಜಮದಗ್ನಿ ಗೋತ್ರದವರಂತೆ ವರ್ತಿಸುತ್ತಿದ್ದ ಸ್ಟ್ರಿಕ್ಟ್ ಆಫೀಸರ್, ಜಮೀನ್ದಾರರು ಇಂತಹ ವ್ಯಕ್ತಿಯನ್ನು ಮದುವೆಯಾಗಿ ದನ, ಕರು, ಹೊಲ, ಗದ್ದೆ, ನಾಗ ಇವುಗಳನ್ನೆಲ್ಲ ಸಂಭಾಳಿಸಿ ಬಿಗ್ ಬಾಸ್ನ ಅಪ್ಪಟ ಪ್ರೇಮಿ, BTV ರಾಧಕ್ಕನ ನಂತರ ಅತಿ ಹೆಚ್ಚು ಸುದ್ದಿ ತಿಳಿಸಿರುವ ಚಿರಡೋಣಿ ವಾಸಿಗಳು ಶ್ರೀಮತಿ ಇಂದಿರಮ್ಮ ವೆಂಕಟ್ರಾವ್. ಇವರೇ ಎರಡನೆಯ ಮಗಳು. ಅಳಿಯಂದಿರು ಹೆಡ್ ಮಾಸ್ಟರ್, ಅವರ ಮಗಳು ಕುಕ್ಕಿಂಗ್ ಮಾಸ್ಟರ್, ಅಡ್ಡ ಹೆಸರು ಇಡುವ, ತರಕಾರಿ ಗೊಜ್ಜು ತಂಬುಳಿ ಮಾಡುವ, ಬ್ಯಾಗು ಪಾತ್ರೆ ಶಾಪಿಂಗ್ ನಲ್ಲಿ ಡಾಕ್ಟರೇಟ್ ಮಾಡಿರುವ, ಎಲ್ಲ ಶುಭ ಕಾರ್ಯಗಳಲ್ಲಿಯೂ ಮುಂಚೂಣಿಯಲ್ಲಿರುವ, ಎಲ್ಲರಿಗೂ ಹೆದರಿಸಿ ಬೆದರಿಸಿ ಪೇಟೆಯಲ್ಲಿಯೂ ಹಳ್ಳಿ ಜೀವನ ರೂಢಿಸಿಕೊಂಡಿರುವ ಮೂರನೆಯ ಮಗಳು ಶ್ರೀಮತಿ ಅನಸೂಯಮ್ಮ ಅಳಿಯ ಕೇಶವಮೂರ್ತಿ. ಚಿಕ್ಕ ಮಕ್ಕಳನ್ನು ಹೆದರಿಸುತ್ತಿದ್ದ, ಅಕ್ಕ ತಂಗಿಯರ ನೆಚ್ಚಿನ ಸಹೋದರ, ಇಡಕಣಿ ಗ್ರಾಮದಿಂದ ಹಿಡಿದು ಕಳಸಾದವರೆಗೂ ಹಣಕಾಸಿನ ವ್ಯವಹಾರ ಮಾಡಿ ಕೃಷಿಗೆ ಒತ್ತು ಕೊಡುತ್ತಿದ್ದ ಜೀವಿ ಎರಡನೆಯ ಮಗ ಶಂಕರನಾರಾಯಣ. ಇವರ ಧರ್ಮಪತ್ನಿ ಶಿವಮೊಗ್ಗದಲ್ಲಿ ಪಾನಿಪುರಿ ತಿಂದು ಕಾಲೇಜನ್ನು ಮುಗಿಸಿ ಗಾಂಧಿ ಪಾರ್ಕ್ ಅಲ್ಲಿ ಸುತ್ತಾಡುತ್ತಿದ್ದ ಹೆಣ್ಣು ಭತ್ತದ ಗದ್ದೆಗೆ ಬಂದು ಓಡಾಡುತ್ತಿರುವ ಅಸಿಡಿಟಿಯ ತಮ್ಮ ಮೂಲದೇವರನ್ನಾಗಿ ಪರಿಗಣಿಸಿದ ಸೊಸೆ ಶ್ರೀಮತಿ ಸ್ವರ್ಣಲತಾ ಶಂಕರನಾರಾಯಣ. ಇವರಿಗೆ ಮೊದಲನೇ ಹೆಂಡತಿಯೇ DC ಆಫೀಸ್ ಕಾನೂನು ಪಾಲಕರು. ಸರ್ಕಾರಿ ಕೆಲಸವು ಶ್ರದ್ಧೆಯಿಂದ ಮಾಡಿದ ಜೀವಿ. ಅವರ ಸೂಕ್ಷ್ಮಾತಿ ಸೂಕ್ಷ್ಮದಿಂದ ಜೀವನ ನಡೆಸಿದ, ಸೌಂದರ್ಯ ಲಹರಿಯಿಂದ ಹಿಡಿದು ಸಪ್ತಶತಿ ಪಾರಾಯಣದವರೆಗೂ ಶಿವಮೊಗ್ಗದಲ್ಲಿ ನಡೆದ ಎಲ್ಲ ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಂಡು ಶಿಸ್ತುಬದ್ಧ ಜೀವನ ನಡೆಸಿದ ದಂಪತಿ ವಿದ್ಯಾಮಂಜರಿ ಹಾಗೂ ಚಂದ್ರಶೇಖರ ದೇಸಾಯಿ. ಇವರೇ ನಾಲ್ಕನೆಯ ಮಗಳು. ಹೋಟೆಲ್ ಉದ್ಯಮಿ, ಬಿಸ್ನೆಸ್ ಮೈಂಡ್ಸೆಟ್, ವಾಯುದೇವರ ಆವಾಹನೆ, ಎಲ್ಲ ಕೆಲಸದಲ್ಲಿಯೂ ಎತ್ತಿದ ಕೈ, ಅಶ್ವತ್ಪುರದ ಮೂಲ, ಬ್ರಹ್ಮಚೈತನ್ಯರ ಪರಮಭಕ್ತರು, ಶ್ರೀರಾಮದೇವರ ಆರಾಧಕರು, ಶ್ರೀಮತಿ ಶ್ಯಾಮಲಾ ರಮಾನಂದ್ ಐದನೆಯ ಹೆಣ್ಣು ಮಗಳು. ದಾವಣಗೆರೆ ಜಿಲ್ಲೆಯಾದ್ಯಂತ ಇರುವ ಹುರಿದು ಬೇಯಿಸಿದು ಶೇಂಗಾ ಮಾರುವ ಶಿಷ್ಯರಿಂದ ಹೊಂದಿರುವ, ಶಾಲೆಯಲ್ಲೇ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿರುವ ದೈವ ಭಕ್ತೆ, ಹರಕೆ ಕಟ್ಟುವ ಪ್ರವೀಣೆ, ಭಾವನಾಜೀವಿ, ಸಮಾಜ ಸುಧಾರಕರು, ಮಾತಿನ ಮಲ್ಲರು, ಇಂಗ್ಲಿಷ್ ಪ್ರೊಫೆಸರ್ನ ದಂಪತಿ ಶ್ರೀಮತಿ ಭಾಗ್ಯ ಸತೀಶ್ ಆರನೆಯ ಮುದ್ದಿನ ಮಗಳು. ಮೊದಲನೆಯ ಮೊಮ್ಮಗ ತ್ಯಾಗರ್ತಿಯ ವಿಜಯಮಲ್ಯ ಜಿಂದಾಲ್ನಲ್ಲಿ ಕೆಲಸ ಮಾಡುವ, ಕಂಠೀಹಾರ ಧರಿಸಿರುವ ಭೋಜನ ಪ್ರಿಯ ರಶ್ಮಿ ಅವರ ಮುದ್ದಿನ ಗಂಡ ದೊಡ್ಡಣ್ಣ ಆಲಿಯಾಸ್ ರವಿಕುಮಾರ್. ಎರಡನೆಯ ಮೊಮ್ಮಗ ಪಲಾವ್ ಸ್ಪೆಷಲಿಸ್ಟ್, ಆಧುನಿಕ ರೈತ, ಕುಂಭಕರ್ಣನ ಪರಮಭಕ್ತ ಸೌಮ್ಯರವರ ಪತಿದೇವರು ಶಿವಣ್ಣ ಆಲಿಯಾಸ್ ಶಶಿಧರ್ ಭಟ್ರು. ಮೂರನೆಯ ಮೊಮ್ಮಗ ಜನರಿಗೆ ರಕ್ತ ಹೀರುವ ನಾಡಿಗ್ ಬಯೋಟೆಕ್ನ ಮಾಲೀಕ, ಊರೂರು ತಿರುಗುವ, ಹೊಟ್ಟೆಪಾಡಿಗಾಗಿ ವ್ಯಾಪಾರ ಮಾಡುತ್ತಿರುವ, ಜನರ ರಕ್ತ ರೋಗದಿಂದ ಹಿಡಿದು ಗುಪ್ತ ರೋಗದವರೆಗೂ ಕಂಡುಹಿಡಿಯುವ ಮತ್ತೂರಿನ ಮುತ್ತು ಖ್ಯಾತಿಯ ಶ್ರೀಮತಿ ಸ್ಮಿತಾಳ ಗಂಡ ಶ್ರೀವತ್ಸನಾಡಿಗ್. ನಾಲ್ಕನೆಯ ಮೊಮ್ಮಗ ಜಮೀನ್ದಾರ, ಸಿರಿವಂತ, ಜವಾಬ್ದಾರಿ ತೆಗೆದುಕೊಳ್ಳುವ 3 ಜನ ಸಹೋದರಿಯರ ಮುದ್ದಿನ ತಮ್ಮ, ಪವಿತ್ರಾಳ ಮುದ್ದಿನ ಪತಿದೇವರು ಶ್ರೀನಿವಾಸ ನಾಡಿಗ್. ಐದನೆಯ ಮೊಮ್ಮಗ ಪೂಜಾ ಕೈಂಕರ್ಯದಲ್ಲಿ ಪ್ರಾವೀಣ್ಯ ಹೊಂದಿರುವ, ಮೋದಿಗೂ ಪಾದ ಪೂಜೆ ಮಾಡಿಸಿರುವ ಮೂಡಿಗೆರೆ ಮೋಟಮ್ಮ ಖ್ಯಾತಿಯ ವೀಣಾಳ ಗಂಡ, ಕೇರಳದ ಮಾಂತ್ರಿಕ ವೇದ ಬ್ರಹ್ಮಶ್ರೀ ಪ್ರಮೋದ ಭಟ್ಟರು. ಆರನೆಯ ಮೊಮ್ಮಗ ಕಾರ್ಪೊರೇಟ್ ಕರ್ಮಿ, ಟೆಕಿ, ದೇಶ ವಿದೇಶ ಸುತ್ತಾಡುವ ಪ್ರಾಣಿಪ್ರಿಯ ಅನುಶ್ರೀಯ ಪ್ರಿಯಗಂಡ ಚಿದಾನಂದ ದೇಸಾಯಿ. ಏಳನೆಯ ಮೊಮ್ಮಗ ಕುರುಕಲು ತಿಂಡಿ ತಿನಿಸು ಮಾರುವ, ಟ್ರಾನ್ಸ್ಪೋರ್ಟೇಷನ್ನ ಹರಿಕಾರ, ಮೂಡಿಗೆರೆಯ ವಿಜಯಾನಂದ. ಮೂಡಿಗೆರೆಯ ತಾಲೂಕಾದ್ಯಂತ ವಾಹನಗಳ ಫಾಸ್ಟ್ಯಾಗ್ ಮಾಡಿಸಿ ಜನರಿಗೆ ಆಧಾರ್ ಕಾರ್ಡ್ ಮಾಡಿಸಿದ ಸದ್ಯಕ್ಕೆ ಒಂಟಿ ಸಲಗ ಶ್ರೀರಾಮ್. ಅಡಿಕೆ ಮರದಂತೆ ಬೆಳೆದಿರುವ, ಪಟಾಕಿಗೆ ಹೆದರಿಕೊಳ್ಳುತ್ತಿದ್ದ ಫ್ಯಾಮಿಲಿಯ ಕಿರಿಯ ಮೊಮ್ಮಗ
6 ಜನರ ಅತ್ತೆಯಾರ ಮುದ್ದಿನ ಅಳಿಯ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಗಣೇಶ್ ಪ್ರಸಾದ್ 8ನೆಯ ಮೊಮ್ಮಗ. ನಾವೇನು ಕಡಿಮೆ ಇಲ್ಲ, ಹೆಣ್ಣು ಮಕ್ಕಳೇ ಸ್ಟ್ರಾಂಗು ಗುರು ಎಂದು ಹೇಳುವ ಹೆಣ್ಣು ಮಕ್ಕಳ ಇಷ್ಟೇ ಸಹ ಇದೆ. ಮೇಳಿಗೆಯ ಏಳಿಗೆಗೆ ಕಾರಣಳಾದವಳು ಮೊದಲನೆಯ ಮೊಮ್ಮಗಳು ಶ್ರೀಮತಿ ಲಕ್ಷ್ಮೀ ಉಮೇಶ್. ಅಡಿಗೆ ಮಾಡುವಲ್ಲಿ ನಿಸ್ಸೀಮಳು. ಹಾಗೆ ಹಿಂದಿ ಪ್ರವೀಣೆ ಶ್ರೀಮತಿ ಸುಮತಿ ನಾಗೇಂದ್ರ. ಹಾಗೆ ಆರಗದಲ್ಲಿ ಸಾವಯವ ಕೃಷಿ ಕ್ರಾಂತಿ ಮಾಡಿದವಳು ಶ್ರೀಮತಿ ಮಂಗಳಾ ರವೀಂದ್ರ, 3ನೇ ಮೊಮ್ಮಗಳು. ಹಾಗೆ ಮಕ್ಕಳಿಗೆ ಸ್ಟ್ರಿಕ್ಟ್ ಆಫೀಸರ್ ಆಗಿ ಶಿವಮೊಗ್ಗದಲ್ಲಿ ವಾಸ ಮಾಡುತ್ತಿರುವವಳು ಶ್ರೀಮತಿ ಮಧುರಾ ಪ್ರವೀಣ್. 2 ಮುದ್ದು ಹೆಣ್ಣು ಮಕ್ಕಳ ತಾಯಿಯಾಗಿ ಸಂಸಾರ ನಡೆಸುತ್ತಿರುವವಳು ಶ್ರೀಮತಿ ಸುದರ್ಶಿನಿ ಶಶಿಕಾಂತ್. ನಾನೇನು ಕಡಿಮೆ ಇಲ್ಲ ಎಂದು ಯೂಟ್ಯೂಬ್ ಚಾನೆಲ್ ನಡೆಸಿರುತ್ತಿರುವ ಶ್ರೀಮತಿ ಮಧುಮತಿ ದೀಪಕ್ ದೇಸಾಯಿ. ತನ್ನದೂ ಒಂದು ಛಾಪು ಇರಲಿ ಎಂದು ಶಿಕ್ಷಕಿಯಾಗಿ ಅನೇಕ ಮದುವೆ ಸಮಾರಂಭಗಳಲ್ಲಿ ಕ್ರಿಯೇಟಿವಿಟಿ ಮಾಡುತ್ತಿರುವವಳು ಶ್ರೀಮತಿ ಸುಹಾಸಿನಿ ಪ್ರಶಾಂತ್. ಕೋಣನಕುಂಟೆಯಲ್ಲಿ ಶಿಸ್ತುಬದ್ಧ ಜೀವನ ನಡೆಸುತ್ತಿರುವವಳು ಶ್ರೀಮತಿ ಚೈತ್ರಾ ಸಂದೀಪ್. ಭದ್ರಕಾಳಿಯ ಬಳ್ಳಿಯನ್ನು ಕರಾವಳಿಯ ವಾರಂಬಳ್ಳಿಯವರೆಗೂ ಹಬ್ಬಿಸಿದವಳು ಶ್ರೀಮತಿ ಮದನಿಕಾ ವೈಶಾಖ್. ಡ್ರೀಮ್ ಕ್ಯಾಚರ್ಗಳನ್ನು ಮಾಡಿ ಅಭಿಯನ್ನೇ ಕ್ಯಾಚ್ ಹಾಕಿ ಮಂಡಲವನ್ನು ಬರೆದು ಅಭಿಯನ್ನು ಮಂತ್ರಿಸಿದ ಶ್ರೀಮತಿ ಪೂಜಾ ಅಭಿ. ಹಾಗೂ ಕುಮಾರಿ ರಾಧಿಕಾ ಮಾನಸಿಕ ತಜ್ಞೆ. ಇನ್ನು ಪ್ರಳಯಾಂತಕ ಮರಿಮೊಮ್ಮಕ್ಕಳು ಇದ್ದಾರೆ. ಅವರ ವಿಸ್ತಾರವಾದ ವಿವರವನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ. ಧನ್ಯವಾದಗಳು.